ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತನ್ವಿ ರಾವ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಟ್ KMC ಮಣಿಪಾಲ್. ಇವತ್ತು ನಾನು ನಿಮ್ಮ ಜೊತೆ ಬ್ರೆಸ್ಟ್ ರಿಡಕ್ಷನ್ ಸುದ್ದಿ ಮಾತಾಡ್ತೀನಿ. ಫಸ್ಟ್ ಬ್ರೆಸ್ಟ್ ರಿಡಕ್ಷನ್ ಸುದ್ದಿ ನಾನು ಮಾತಾಡ್ತೀನಿ. ಈಗ ಬ್ರೆಸ್ಟ್ ರಿಡಕ್ಷನ್ ಅಂದರೆ ಏನು? ಬ್ರೆಸ್ಟ್ ರಿಡಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಡಕ್ಷನ್ ಮ್ಯಾಮೋಪ್ಲಾಸ್ಟಿ. ಬೇಸಿಕ್ಲಿ ಇದು ಒಂದು ಆಪರೇಷನ್ ಯಾವುದರಲ್ಲಿ ನಾವು ಬ್ರೆಸ್ಟಿದು ಸೈಜನ್ನು ಕಮ್ಮಿ ಮಾಡ್ತೀವಿ. ಕೆಳಗೆ ಜಾರಿ ಬಂದ ಬ್ರೆಸ್ಟ್ ಅಥವಾ ತುಂಬ ದೊಡ್ಡದಾಗಿರುವ ಬ್ರೆಸ್ಟ್ ಸೈಜನ್ನು ಆಪ್ರೇಷನ್ ಮಾಡಿ ಅದರ ಸೈಜ್ ಕಮ್ಮಿ ಮಾಡಿ ಮೇಲೆ ತಂದು ಕೂರಿಸುವಂಥದ್ದು. ಈ ಆಪ್ರೇಷನಿಗೆ ಬ್ರೆಸ್ಟ್ ರಿಡಕ್ಷನ್ ಅಥವಾ ರಿಡಕ್ಷನ್ ಮ್ಯಾಮೋಪ್ಲಾಸ್ಟಿ ಅಂತ ಹೇಳ್ತೀವಿ. ಈ ಬ್ರೆಸ್ಟ್ ಸೈಜ್ ಈಗ ತುಂಬ ದೊಡ್ಡದಾಗುವಂಥದ್ದು ಯಾರೆಲ್ಲ ಆಗ್ತದೆ? ಸೊ ಇಟ್ ಕ್ಯಾನ್ ಬಿ ಅ ಹಾರ್ಮೋನಲ್ ಪ್ರಾಬ್ಲಮ್. ಅಡಾಲೆಸೆಂಟ್ಸ್ ಅವ್ರ ಪ್ಯೂಬರ್ಟಿ ಟೈಮಲ್ಲಿ ಈವನ್ ಟೀನೇಜರ್ಸ್ ಮಕ್ಕಳಲ್ಲಿ ಕೂಡ ಈ ತೊಂದರೆ ಬರುವ ಚಾನ್ಸ್ ಇದೆ. ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಬ್ರೆಸ್ಟ್ ಸೈಜ್ ತುಂಬ ದೊಡ್ಡದಾಗುತ್ತೆ. ಇನ್ನೊಂದು ಮೋರ್ ಕಾಮನ್ ಪಾಪ್ಯುಲೇಷನ್ ಇಸ್ ನಮ್ಮ ಪ್ರೆಗ್ನೆನ್ಸಿ ಮುಗಿಸಿದ ಹೆಂಗಸರು. ಸೊ ಒಂದು 2-3 ಪ್ರೆಗ್ನೆನ್ಸೀಸ್ ನಂತರ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗ್ತದೆ, ಕೆಳಗೆ ಜಾರಿ ಬರ್ತದೆ. ಇವಾಗ ಈ ಆಪ್ರೇಷನ್ ಯಾರಲ್ಲಿ ನಾವು ಮಾಡೋದು? ಮೋಸ್ಟ್ ಕಾಮನ್ ಆಗಿ ಈ ಆಪ್ರೇಷನ್ ಹೆಂಗಸರಲ್ಲಿ ಯಾರ ಬ್ರೆಸ್ಟ್ ಸೈಜ್ ತುಂಬ ದೊಡ್ಡದಾಗಿದೆ, ಕೆಳಗೆ ಜಾರಿ ಬಂದಿದೆ, ಇದು ಪ್ರೆಗ್ನೆನ್ಸಿ ಆದ ನಂತರ ಹೆಂಗಸರಲ್ಲಿರ್ಬೋದು, ಇಲ್ಲದಿದ್ದರೆ ಟೀನೇಜರ್ಸ್ ಈಗ ದೊಡ್ಡದಾಗುವಂಥ ಮಕ್ಕಳಲ್ಲಿ ಅವರಲ್ಲಿ ಕೂಡ ಈ ಪ್ರಾಬ್ಲಮ್ ಬರುವ ಚಾನ್ಸಸ್ ಇದೆ. ಸೊ ಇಂಥವರಿಗೆ ನಾವು ಈ ಆಪ್ರೇಷನ್ ಮಾಡುವಂಥದ್ದು. ಈ ಆಪ್ರೇಷನ್ ನಾವು ಯಾಕೆ ಮಾಡ್ತೀವಿ? ಎಂಥ ತೊಂದರೆಗಳೊಟ್ಟಿಗೆ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ ಅಂತ ಹೇಳಿದರೆ, ಮೋಸ್ಟ್ ಕಾಮನ್ ಆಗಿ ಅವರ ಕಂಪ್ಲೇಂಟ್ಸ್ ಏನಿರುತ್ತೆ ಅಂದರೆ ಅವ್ರಿಗೆ ಬ್ರೆಸ್ಟಲ್ಲಿ ನೋ ಸ್ಟಾರ್ಟ್ ಆಗುತ್ತೆ. ಅದು ಬ್ರೆಸ್ಟಿದು ಸೈಜ್ ತುಂಬ ದೊಡ್ಡದಾಗಿ ಕೆಳಗೆ ಜಾರುವಾಗ ಅಲ್ಲಿ ನೋವು ಇರುತ್ತೆ. ಹಾಗೆಯೇ ಅವರಿಗೆ ತುಂಬ ಪೋಸ್ಚರ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಕರೆಕ್ಟ್ ಸ್ಟ್ರೇಟಾಗಿ ಕುತ್ಕೊಳ್ಳಿಕ್ಕಾಗೋದಿಲ್ಲ. ದೇ ವಿಲ್ ಸ್ಟಾರ್ಟ್ ಬೆಂಡಿಂಗ್ ಫಾರ್ವರ್ಡ್ ಅಂಥ ತೊಂದರೆಗಳಿರುತ್ತೆ. ಹಾಗೆ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ತದೆ, ಶೋಲ್ಡರ್ ಪೇನ್ ಸ್ಟಾರ್ಟ್ ಆಗ್ತದೆ, ಅವರಿಗೆ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬ್ರೆಸ್ಟಿನ ಕೆಳಗನ ಭಾಗದಲ್ಲಿ ತುಂಬ ಬೆವರು ಹಾಗೂ ನೀರು ನಿಂತು ಅಲ್ಲಿ ಗಾಯಗಳು ಮತ್ತು ರ್ಯಾಷಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ತೊಂದರೆಗಳು ಈ ಕಂಪ್ಲೇಂಟ್ಸ್ ಒಟ್ಟಿಗೆ ಪೇಷಂಟ್ಸ್ ಯೂಶಲಿ ನಮ್ಮ ಹತ್ರ ಬರ್ತಾರೆ. ಅದು ಬಿಟ್ಟು ಬೇರೆ ಏನು ತೊಂದರೆಗಳಿರ್ಬೋದು ಅಂತ ನೀವು ಎಣಿಸ್ಕೊಂಡ್ರೆ ಅವರಿಗೆ ಬೇಕಾದ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಡ್ಯಾನ್ಸ್ ಅಥವಾ ಜಂಪಿಂಗ್, ಸ್ಕಿಪ್ಪಿಂಗ್, ಈ ಹೆವಿ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಹಾಗೆಯೇ ಅವರಿಗೆ ಬೇಕಾದ ಬಟ್ಟೆಗಳು ಹಾಕೊಳ್ಳಿಕ್ಕಾಗೋದಿಲ್ಲ. ಅವ್ರು ತುಂಬ ಕಾನ್ಷಿಯಸ್ ಆಗ್ತಾರೆ. ಹೊರಗಡೆ ಹೋಗುವಾಗ ಅವರಿಗೆ ಫಿಟ್ಟಿಂಗ್ ಬೇಕಾದದ್ದು ಸರಿಯಾದ ಕ್ಲೋತ್ ಸಿಗೋದಿಲ್ಲ. ಸೊ ಅದಿನ್ನೊಂದು ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಕೂಡ ಅವರು ಒಂದು ಕಂಪ್ಲೇಂಟ್ ಹೇಳಿಕೊಂಡು ನಮ್ಮ ಹತ್ರ ಬರ್ತಾರೆ. ಸೊ ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಇರುವಾಗ ನಾವು ಮಾಡುವಂಥ ಆಪ್ರೇಷನಿಗೆ ನಾವು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಈ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಈಗ ನೀವು ಎಣಿಸ್ಕೊಳ್ತೀರಾ ಇದು ಚಂದಕ್ಕೆ ಮಾಡುವಂಥದ್ದು ಅಥವಾ ಇದು ಏಸ್ಥೆಟಿಕ್ ಸರ್ಜರಿ ಅಥವಾ ಕಾಸ್ಮೆಟಿಕ್ ಸರ್ಜರಿ ವಿಚ್ ಇಸ್ ಬಿಕಮಿಂಗ್ ಕಾಮನ್ ನೌಡೇಸ್ ಅಂಥ ಸರ್ಜರಿ ಅಂತ ಎಣಿಸ್ಕೊಳ್ತೀರಾ. ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಇಟ್ ಇಸ್ ಆ್ಯಕ್ಚುಲಿ ಅ ಫಂಕ್ಷನಲ್ ಸರ್ಜರಿ. ಯಾಕಂದರೆ ಈ ಸರ್ಜರಿ ಆದ ನಂತರ ಒಂದು ಹೆಂಗಸಿದು ಲೈಫಲ್ಲಿ ಎಷ್ಟು ಬದಲಾವಣೆ ಬರ್ತದೆ, ಅವರ ಮಾನಸಿಕ ಸ್ಥಿತಿಯಲ್ಲಿ ಹಾಗೂ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಬದಲಾವಣೆ ಬರ್ತದೆ ಅಂತೇಳಿ ಅದರ ಸುದ್ದಿ ನಾನು ಮಾತಾಡ್ತೇನೆ ನಿಮ್ಮ ಜೊತೆ. ಇದು ಈ ಕಾಯಿಲೆಗೆ ಆಪ್ರೇಷನ್ನೇ ಮಾಡಬೇಕಾ ಅಥವಾ ನಾವು ಮೆಡಿಸಿನಲ್ಲಿ ಇದನ್ನು ಸರಿ ಮಾಡ್ಬೋದಾ ಅಂತೇಳಿ ಕಾಮನ್ ಆಗಿ ಪೇಷಂಟ್ಸ್ ಕೇಳ್ತಾರೆ ನಮ್ಮ ಹತ್ರ. ಸೊ ಆನ್ಸರ್ ಇಸ್ ನೋ. ಇದನ್ನು ಮೆಡಿಸಿನಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಆಪ್ರೇಷನ್ನೇ ಬೇಕಾಗತ್ತೆ. ಸೊ ಆಪ್ರೇಷನ್ ಅಂತೇಳಿ ನಾವು ಮಾಡುವಾಗ ಗಾಯಗಳಿರೋದು ಸಹಜ. ಆದರೆ ಆಪ್ರೇಷನ್ ನಾವು ಮಾಡುವಾಗ ಆದಷ್ಟು ಕಮ್ಮಿ ಗಾಯಗಳನ್ನು ಕೊಟ್ಟು ಅದನ್ನು ಕೆಳಗಡೆ ಹೈಡ್ ಮಾಡಿ ಮಾಡುವಂಥ ಆಪ್ರೇಷನ್ನ. ಈ ಆಪ್ರೇಷನಲ್ಲಿ ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ, ನಾವು ಪೇಷಂಟಿದು ಬಾಡಿಯಲ್ಲಿ ಎಲ್ಲ ಮಾರ್ಕಿಂಗ್ಸ್ ಮಾಡಿ ಪ್ಲ್ಯಾನ್ ಮಾಡಿ ಎಕ್ಸೆಸ್ ಆಗಿರುವಂಥ ಬ್ರೆಸ್ಟ್ ಟಿಶ್ಯೂವನ್ನು ನಾವು ತೆಗೆದು ಬ್ರೆಸ್ಟನ್ನು ಮೇಲೆ ತಂದು ಕೂರಿಸಿ ಅದನ್ನಲ್ಲಿ ಫಿಕ್ಸ್ ಮಾಡಿರ್ತೇವೆ. ಸೊ ಈ ಪ್ರಾಸೆಸ್ಸಲ್ಲಿ ಬಂದ ಗಾಯಗಳನ್ನು ನೋಡ್ಕೊಳ್ಳಿಕ್ಕೆ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ. ಆಪ್ರೇಷನ್ ಮಾಡುವ ಟೈಮಲ್ಲಿ ನಿಪ್ಪಲ್ ಮತ್ತು ಏರಿಯೋಲಾದ ಪೊಸಿಷನ್ ಕೂಡ ನಾವು ಕರೆಕ್ಟಾಗಿ ಮಾಡಿಫೈ ಮಾಡಿ 2 ಸೈಡ್ ಆಲ್ಮೋಸ್ಟ್ ಸಿಮಿಲರ್ ತೋರುವಾಗೆ ಅದನ್ನು ಕೂರಿಸ್ತೇವೆ. ಆಪ್ರೇಷನ್ನಲ್ಲಿ ಏನಾದ್ರು ರಿಸ್ಕ್ ಅಥವಾ ಕಾಂಪ್ಲಿಕೇಶನ್ಸ್ ಇದೆ ಅಂತ ಕೇಳ್ತಾರೆ ಪೇಷಂಟ್ಸ್. ಸೊ ಇದು ದ ನಾರ್ಮಲ್ ರಿಸ್ಕ್ಸ್ ಆಫ್ ಅ ಸರ್ಜರಿ ಆರ್ ಆಲ್ವೇಸ್ ದೇರ್. ಗಾಯಗಳಿರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಜಾಸ್ತಿ ತೊಂದರೆ ಆಗೋದಿಲ್ಲ. ಆ್ಯಂಡ್ ಇದು ತುಂಬ ಮೇಜರ್ ಸರ್ಜರಿ ಕೂಡ ಅಲ್ಲ. ಎಷ್ಟು ದಿನ ಆದ ನಂತರ ನಾವು ನಮ್ಮ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಕೇಳ್ತಾರೆ ಪೇಷಂಟ್ಸ್. ಸೊ ನಾರ್ಮಲಾಗಿ ವಿದಿನ್ ದ ಸೆಕೆಂಡ್ ಆರ್ ಥರ್ಡ್ ಡೇ ನಾವು ರೊಟೀನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಬೋದು. ಓನ್ಲಿ ಹೆವಿ ವೇಟ್ ಲಿಫ್ಟ್ ಮಾಡೋದು, ತಲೆ ಮೇಲಿಂದ ಕೈ ಎತ್ತಿಕೊಂಡು ವೇಟ್ ಎಲ್ಲ ಲಿಫ್ಟ್ ಮಾಡೋದು ಅದು ಅವಾಯ್ಡ್ ಮಾಡಬೇಕು 4 to 6 ವೀಕ್ಸಿಗೆ. ಆ್ಯಂಡ್ ಆಪ್ರೇಷನ್ ಆದ ನಂತರ ಬ್ರೆಸ್ಟನ್ನು ಸಪೋರ್ಟ್ ಮಾಡಲಿಕ್ಕೆ ಕಂಪ್ರೆಷನ್ ಗಾರ್ಮೆಂಟ್ ಇರುತ್ತೆ, ಬ್ರಾ ಥರ, ಅದನ್ನು ಹಾಕ್ಕೊಳ್ಳಿಕ್ಕಿರುತ್ತೆ.
ಅದು ಬಿಟ್ಟು ಸ್ಪೆಷಲ್ ಎಕ್ಸ್ಟ್ರಾ ಕೇರ್ ಏನಿರೋದಿಲ್ಲ, ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಫಸ್ಟ್ 3-4 ಡೇಸಲ್ಲೇ. ಸೊ ಈ ಆಪ್ರೇಷನ್ ಮಾಡಿಸ್ಕೊಂಡ ನಂತರ ಮುಂದೆ ಹೋಗಿ ಇಂಥ ತೊಂದರೆಗಳು ಪುನಃ ಬರ್ತದ ಅಂತೇಳಿ ಕೇಳ್ತಾರೆ. ಎಸ್, ಯಾಕಂದರೆ ಇದು ಬ್ರೆಸ್ಟ್ ಏಜ್ ಆದಾಗೆ ಅಥವಾ ವೇಟ್ ಕಮ್ಮಿ ಜಾಸ್ತಿ ಆದಾಗೆ ಬ್ರೆಸ್ಟಿದು ಸೈಜ್ ಕೂಡ ಚೇಂಜ್ ಆಗುತ್ತೆ. ಸೊ ಇನ್ ಕೇಸ್ ಅವರದು ತುಂಬ ವೇಟ್ ಲಾಸ್ ಆಯಿತು ಅಥವಾ ವೇಟ್ ತುಂಬ ಗೇನ್ ಆಯಿತು ಅಂತೇಳಿದರೆ ಪುನಃ ಬ್ರೆಸ್ಟ್ ಕೆಳಗೆ ಜಾರಿ ಬರುವಂಥ ಚಾನ್ಸಸ್ ಇದೆ. ಹಾಗೆಯೇ ಏಜ್ ಆಗ್ತಾ ಹೋದಾಗೆ ಕೂಡ ಈ ಬ್ರೆಸ್ಟಲ್ಲಿ ಚೇಂಜಸ್ ಬರುವಂಥದ್ದು ಸಹಜ. ಸೊ ಮುಂದೆ ಹೋಗಿ ತುಂಬ ವರ್ಷ, ಈಗ ಫಸ್ಟ್ 1 or 2 ಇಯರ್ಸಲ್ಲಿ ನಿಮಗೆ ಈ ಚೇಂಜ್ ಗೊತ್ತಾಗೋದಿಲ್ಲ. ಒಂದು 5 to 10 ಇಯರ್ಸ್ ಅದಕ್ಕಿಂತ ಜಾಸ್ತಿ ವರ್ಷ ಹೋದಾಗ ಮಾತ್ರ ಈ ಪ್ರಾಬ್ಲಮ್ ಪುನಃ ಬರುವ ಸಾಧ್ಯತೆ ಇದೆ. ಆಗ ಪುನಃ ಆಪ್ರೇಷನ್ ಬೇಕಾಗ್ಬೋದು. ಇವಾಗ ಬ್ರೆಸ್ಟ್ ಸರ್ಜರಿ ಆದ ನಂತರ ನಮಗೆ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಥರ ಏನಾದ್ರು ಕಾಯಿಲೆ ಬರ್ತದ ಅಂತೇಳಿ ಹಾಗೆ ಕೇಳ್ತಾರೆ ಪೇಷಂಟ್ಸ್. ಹಾಗೆ ಏನು ತೊಂದರೆ ಇಲ್ಲ. ಬ್ರೆಸ್ಟ್ ರಿಡಕ್ಷನ್ ಸರ್ಜರಿಗೆ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದಕ್ಕೆ ಏನೂ ಕನೆಕ್ಷನ್ ಇಲ್ಲ. ಹಾಗೆಯೇ ಬ್ರೆಸ್ಟ್ ಸರ್ಜರಿ ಮಾಡಿಸಿದ ನಂತರ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದಾ, ಮುಂದಕ್ಕೆ ಮಕ್ಕಳಿಗೆ ಹಾಲು ಕುಡಿಸ್ಲಿಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂತೇಳಿ ಕೇಳ್ತಾರೆ. ಅದರಲ್ಲಿ ಕೂಡ ನಾವು ತೆಗೆಯುವಂಥದ್ದು ಬರೀ ಎಕ್ಸೆಸ್ ಬ್ರೆಸ್ಟ್ ಟಿಶ್ಯೂ, ಉಳ್ದ ಬ್ರೆಸ್ಟ್ ಟಿಶ್ಯೂ ಅಥವಾ ಉಳ್ದ ಬ್ರೆಸ್ಟಲ್ಲಿ ಹಾಲು ಬರ್ತದೆ ಆ್ಯಂಡ್ ಅದು ನಾರ್ಮಲ್ ಆಗಿ ನೀವು ಮಕ್ಕಳಿಗೆ ಫೀಡ್ ಮಾಡ್ಬೋದು. ಸೊ ಬ್ರೆಸ್ಟ್ ಫೀಡಿಂಗಿಗೆ ಏನು ತೊಂದರೆ ಇರೋದಿಲ್ಲ. ಸೊ ಬ್ರೆಸ್ಟ್ ಸರ್ಜರಿ ಅಥವಾ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಆದ ನಂತರ ಈ ಪೇಷಂಟ್ಸ್ ಫಂಕ್ಷನಲ್ಲಿ ತುಂಬ ಬೆಟರ್ ಆಗಿ ಬಿಡ್ತಾರೆ. ಅವರಿಗಿದ್ದ ನೋವುಗಳು, ನೆಕ್ ಪೇನ್, ಶೋಲ್ಡರ್ ಪೇನ್ ಅದೆಲ್ಲ ಕಮ್ಮಿ ಆಗ್ತದೆ. ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ಈಸಿ ಆಗ್ತದೆ ಅವ್ರಿಗೆ. ಹಾಗೆಯೇ ಅವರದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಅವ್ರಿಗೆ ಬೇಕಾದ ಬಟ್ಟೆ ಹಾಕ್ಕೊಳ್ತಾರೆ, ಅವ್ರಿಗೆ ಬೇಕಾದ ಆ್ಯಕ್ಟಿವಿಟೀಸ್ ಹೊರಗೆ ಹೋಗಿ ಮಾಡ್ತಾರೆ. ಸೊ ಹೀಗೆ ಆಗುವಾಗ ಹೆಂಗಸರು ಇನ್ನೂ ಖುಷಿಯಾಗಿರ್ತಾರೆ. ಆ್ಯಂಡ್ ದಿಸ್ ಇಸ್ ಸರ್ಜರಿ, ಅದಕ್ಕೆ ನಾನಿದು ಎಸ್ಥೆಟಿಕ್ ಸರ್ಜರಿ ಅಲ್ಲ, ಇದು ಫಂಕ್ಷನಲ್ ಸರ್ಜರಿ ಅಂತೇಳಿ ಹೇಳೋದು. ಇದು ಚಂದಕ್ಕೆ ಮಾಡುವಂಥದ್ದಲ್ಲ. ಇದು ಜೆನ್ವಿನ್ ಆಗಿ ಆ ಹೆಂಗಸರಿಗೆ ತುಂಬ ಕಷ್ಟವಾಗಿರುತ್ತೆ ಅದರ ಜೊತೆ ಅವರ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಸೊ ಈ ಆಪ್ರೇಷನ್ ಆದ ನಂತರ ಅವ್ರಿಗೆ ತುಂಬ ಮಾನಸಿಕವಾಗಿ ಅವರು ತುಂಬ ಬೆಟರ್ ಫೀಲ್ ಮಾಡ್ತಾರೆ. ಸೊ ಹೀಗೆ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅಂತ ಹೇಳುವಾಗ ಜನರಿಗೆ ಇದರ ಸುದ್ದಿ ಅವೇರ್ನೆಸ್ ತುಂಬ ಕಮ್ಮಿ. ಹೀಗೆ ಒಂದು ಆಪ್ಷನ್ ಇದೆ ಅವರ ತೊಂದರೆಗೆ ಅಂತೇಳಿ ಜನರಿಗೆ ಗೊತ್ತಿಲ್ಲ. ಎಸ್ಪೆಷಲಿ ನಮ್ಮ ಹೆಂಗಸರು ಮನೆ ಬಿಟ್ಟು ಬರೋದಿಲ್ಲ. ಅವರಿಗೋಸ್ಕರ ಏನಾದ್ರು ಆಪ್ರೇಷನ್ ಮಾಡಿಸೋದು ಅಂತೇಳಿದರೆ ಕಮ್ಮಿ ಅವ್ರು ಬರೋದು. ಅವರ ಮಕ್ಕಳಿಗೆ ಅಥವಾ ಅವರ ಗಂಡನಿಗೆಲ್ಲ ಆಪ್ರೇಷನ್ ಮಾಡಿಸೋದಾದರೆ ಬರ್ತಾರೆ. ಬಟ್ ಅವರಿಗೋಸ್ಕರ ಅಂತೇಳಿ ಅವರಿಗೆ ಮನಿ ಸ್ಪೆಂಡ್ ಮಾಡೋದು ಅಥವಾ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ಇಷ್ಟ ಆಗೋದಿಲ್ಲ. ಬಟ್ ಹೀಗೆ ಇಂಥ ತೊಂದರೆಗಳಿಂದ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಫೆಕ್ಟ್ ಆಗುವಾಗ ಹೀಗೆ ಒಂದು ಆಪ್ಷನ್ ಇದೆ ಅಂತೇಳಿ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ಈ ಟಾಕ್ ನನ್ನ ಗೋಲ್ ಇಸ್ ಟು ಪುಟ್ ಫಾರ್ವರ್ಡ್ ದ್ಯಾಟ್ ಹೀಗೆ ಒಂದು ಆಪ್ರೇಷನ್ ಇದೆ, ನಿಮಗೆ ಸೊಲ್ಯೂಷನ್ ಉಂಟು, ಹೆದರುವಂಥದ್ದು ಏನಿಲ್ಲ. ಇಟ್ ಈಸ್ ನಾಟ್ ಅ ವೆರಿ ಮೇಜರ್ ಪ್ರೊಸೀಜರ್. ಇದು ಡೇ ಟು ಡೇ ನಾವು ಆ್ಯಸ್ ಪ್ಲಾಸ್ಟಿಕ್ ಸರ್ಜನ್ಸ್ ವಿ ಕೀಪ್ ಡೂಯಿಂಗ್ ದೀಸ್ ಪ್ರೊಸೀಜರ್ಸ್. ಸೊ ಇಟ್ಸ್ ನಥಿಂಗ್ ಮೇಜರ್. ಆ್ಯಂಡ್ ಆನ್ ಬೆಡ್ ಟೈಮ್ ನಿಮಗೆ ರೆಸ್ಟ್ ಮಾಡುವ ಟೈಮ್ಸ್ ತುಂಬ ಜಾಸ್ತಿ ಇಲ್ಲ. ಬರೀ ಹೆವಿ ಫಿಸಿಕಲ್ ಆ್ಯಕ್ಟಿವಿಟೀಸಿಗೆ ಮಾತ್ರ ಸ್ವಲ್ಪ 4 to 6 weeks ರೆಸ್ಟ್ ಇರುತ್ತೆ ವಿನಃ ನಿಮ್ಮ ಮನೆ ಆ್ಯಕ್ಟಿವಿಟೀಸ್, ರೊಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಸಹ ನೀವು 2nd or 3rd ಡೇಯಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗೋದು ಬರೀ ಹೆಂಗಸರಲ್ಲ ತಳಿ ಕೆಲವೊಮ್ಮೆ ಕ್ವಶನ್ ಬರ್ಬೋದು ನಿಮ್ಮ ಮನಸ್ಸಲ್ಲಿ. ಸೊ ಇಲ್ಲ, ಬ್ರೆಸ್ಟ್ ಸೈಜ್ ಜಾಸ್ತಿ ಆಗೋದು ಗಂಡಸರಲ್ಲಿ ಸಹ ಆಗ್ಬೋದು. ಗಂಡಸರಲ್ಲಿ ಬ್ರೆಸ್ಟ್ ಸೈಜ್ ಜಾಸ್ತಿ ಆದರೆ ಅದಕ್ಕೆ ಹೆಸರು ಗೈನೆಕೋಮಾಸ್ಟಿಯಾ ಅಂತೇಳಿ. ಆ್ಯಂಡ್ ಅದಕ್ಕೆ ಬೇರೆ ಥರದ ಟ್ರೀಟ್ಮೆಂಟ್ ಇದೆ. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಆಪ್ರೇಷನ್ನೇ, ಮದ್ದಲ್ಲಿ ಕಮ್ಮಿ ಆಗೋದಿಲ್ಲ. ಲೈಪೋಸಕ್ಷನ್ ಅಂತೇಳಿ ಸಕ್ಷನ್ ಮಾಡಿ ಆ ಫ್ಯಾಟನ್ನು ನಾವು ತೆಗಿಬೇಕಾಗತ್ತೆ. ಹಾಗೆಯೇ ಎಕ್ಸೆಸ್ ಆಗಿರುವಂಥ ಬ್ರೆಸ್ಟ್ ಟಿಶ್ಯೂವನ್ನು ನಾವು ಒಂದು ಚಿಕ್ಕ ಗಾಯ ಮಾಡಿ ತೆಗಿತೇವೆ. ಸೊ ಅದು ಗೈನೆಕೋಮಾಸ್ಟಿಯಾ ಸರ್ಜರಿ.